ಚಾರ್ಮುಡಿ ಘಾಟಲ್ಲಿರೋದು ಬೈರ ಬೈರನೇ ಅಲ್ಲ ಬೇರೆನಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಾನು ಈ ಬೈರನ ವಿಚಾರ ಒಂಚೂರು, ಬೈರ ಅಂದಮೇಲೆ ಬೈರನ ಹಿನ್ನೆಲೆ ಒಂಚೂರು ಹೇಳಬೇಕು. ಸುಮಾರು 3-4 ವರ್ಷದ ಹಿಂದೆ ಒಂದು ಬೃಹತ್ಕಾರದ ಒಂದು ಭಾರಿ ದೊಡ್ಡ ಆನೆ ಸಕಲೇಶಪುರ ತಾಲೂಕಿನ ಅದಕ್ಕಿಂತ ಮೊದಲೇ ನಾನು ಮತ್ತೊಂದು ವಿಚಾರ ಹೇಳಬೇಕು. ಸಕಲೇಶಪುರ ತಾಲೂಕಲ್ಲಿ ಸುಮಾರು 3 ಮತ್ತೆ ಮೂಡಿಗೆರೆ ತಾಲೂಕಲ್ಲಿ 3 ಕಾಲಭೈರವ ದೇವಸ್ಥಾನ, 6 ಕಾಲಭೈರವ ದೇವಸ್ಥಾನಗಳು ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲಿ 700 ವರ್ಷದ ಹಿಂದೆ ಹೊಯ್ಸಳರ ಕಾಲದಲ್ಲಿ ಕಲ್ಲಿನ ದೇವಸ್ಥಾನಗಳನ್ನ ಕಟ್ತಾರೆ. ಅವೆಲ್ಲ ಪಶ್ಚಿಮ ಘಟ್ಟದ ಬಾರ್ಡರಲ್ಲಿ. ಆ ದೇವಸ್ಥಾನಗಳ, ಆ ಕಾಲಭೈರವ ದೇವಸ್ಥಾನದ ಹಿಂಭಾಗಕ್ಕೆಲ್ಲ ಪಶ್ಚಿಮ ಘಟ್ಟ. ಅದರಿಂದ ಯಾವುದೇ ಊರು ಯಾವುದು ಇಲ್ಲ, ಅಲ್ಲೆಲ್ಲ ಪಶ್ಚಿಮ ಘಟ್ಟದ ಸಾವಿರಾರು 100 ಕಿಲೋಮೀಟರ್ ಕಾಡುಗಳು. ಅದರಲ್ಲಿ ಒಂದು ಬೆಟ್ಟದ ದೇವರ ಗುಡಿ ಅಂತ ಒಂದು ಇದೆ, ಅಲ್ಲಿ ಕಾಲಭೈರವ ಇರೋದು. ಅದು ಸಕಲೇಶಪುರ ತಾಲೂಕು ಆನಬಾಳು ಹೋಬಳಿ, ಅಲ್ಲಿ ಮರಗುಂದ ಅನ್ನೋ ಒಂದು ಗ್ರಾಮದಲ್ಲಿರೋದು. ಅದರಲ್ಲಿ ಆನಬಾಳು ಹೋಬಳಿಯಲ್ಲಿ 3 ಕಾಲಭೈರವ, ಇನ್ನು ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿ ಆ ಭಾಗದಲ್ಲಿ ಚಾರ್ಮುಡಿ ಘಾಟಿ, ಆ ಭಾಗದಲ್ಲಿ ಒಂದು 3 ದೇವಸ್ಥಾನಗಳು, ಒಟ್ಟಿಗೆ 6 ದೇವಸ್ಥಾನಗಳಿವೆ. ಇದು ಬೆಟ್ಟದ ದೇವರ ಗುಡಿ ಅಂತ, ಅದು ನಮ್ಮ ಆನಬಾಳು ಹೋಬಳಿಗೆ ಸೇರಿದ ಮರಗುಂದ ಗ್ರಾಮ, ದೇವಲಕೆರೆ ಪಂಚಾಯಿತಿಗೆ ಸೇರಿದ ಒಂದು ಗ್ರಾಮದಲ್ಲಿ ಒಂದು 10 ಅಲ್ಲಿ ಶೋಲಾ ಬೆಟ್ಟಗಳು. ಆ ದೇವಸ್ಥಾನದ ಹಿಂಭಾಗಕ್ಕೆಲ್ಲ ಭಯಂಕರವಾದ ಫಾರೆಸ್ಟ್ ಇರೋದು. ಅಲ್ಲಿ ಒಂದು ಜೇನ್ಕಲ್ ಬೆಟ್ಟ ಅಂತ 4600 ಅಡಿ ಎತ್ತರದ ಒಂದು ಜೇನ್ಕಲ್ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅದೇ ಈ ಭಾಗದಲ್ಲಿ ಪಾಂಡವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅಲ್ಲಿಂದ ಮುಂದೆ ಪಶ್ಚಿಮ ಘಟ್ಟಗಳ ಶ್ರೇಣಿಗಳು ಶುರುವಾಗ್ತವೆ. ನಾನು ದಕ್ಷಿಣ ಭಾಗ ದಿಕ್ಕಿಗೆ ಮುಖ ಹಾಕಿ ನಿಂತಿದ್ದೀನಿ ಅಂದರೆ ನನ್ನ ಎದುರಿಗೆ ಸುಮಾರು 106 ಕಿಲೋಮೀಟರ್ಗಳ ದೂರ ಬೆಟ್ಟಗಳ ಶ್ರೇಣಿಗಳು, ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳು ಇರೋದು. ನನ್ನ ಎಡಭಾಗಕ್ಕೆ ಏನ್ಕಲ್ ಬೆಟ್ಟ ಅಂತ ಒಂದು ಸುಮಾರು 4600ರಿಂದ 700 ಅಡಿ ಎತ್ತರ ಇರುವ ಒಂದು ಘನಘೋರ ಫಾರೆಸ್ಟ್. ಆ ಬೆಟ್ಟಗಳಲ್ಲಿ ಕರಡಿ, ಆ ತಳಭಾಗದಲ್ಲಿ ಆನೆಗಳು ಎಲ್ಲ ಇರೋಂಥ ಕಾಡುಗಳು ಅವು. ಅದರ ಬಲಭಾಗದಲ್ಲಿ ಒಂದು ಪಾಂಡವರ ಬೆಟ್ಟ ಅಂತ ಇದೆ. ಅದರ ಮಧ್ಯದಲ್ಲಿ ಈ ಬೆಟ್ಟದ ದೇವರ ಗುಡಿ ಇರೋದು. ಅದು ಶೋಲಾ ಫಾರೆಸ್ಟ್. ಶೋಲಾ ಫಾರೆಸ್ಟ್ ಅಂದ್ರೆ, ಶೋಲಾ ಅನ್ನೋ ಪದ ತಮಿಳಿನ ಪದ. ಅದು ಶೋಲಾ ಅಂದ್ರೆ ಬೆಟ್ಟಗಳ ಮೇಲೆ ಹುಲ್ಲು, ಬೆಟ್ಟದ ತಳಭಾಗದಲ್ಲಿ ಕಾಡು ಮತ್ತು ನೀರು ಇರುವ ಪ್ರದೇಶ ಅಂತ ಹೆಸರು. ಅದು ಪಶ್ಚಿಮ ಘಟ್ಟದ 2000 ಅಡಿಗಳ ಮೇಲೆ, ಸಮುದ್ರ ಮಟ್ಟದಿಂದ ಮೇಲೆ ಈ ಬೆಟ್ಟಗಳು ಕಾಣಿಸ್ಕೊಂತವು, ಶೋಲಾ ಬೆಟ್ಟಗಳು. ಅಲ್ಲಿ ಒಂದು ದಿವಸ ಮಧ್ಯಾಹ್ನ ಅಲ್ಲ, ಒಂದು 11 ಗಂಟೆಗೆ ಒಂದು ಭಯಂಕರ ಒಂದು ಆನೆ ಬಂದು ಹೊರಟು ಶೋಲಾ ಬೆಟ್ಟಗಳಲ್ಲಿ ನಡ್ಕೊ ಬಂದಾಗ, ಅದನ್ನ ವಿಡಿಯೋ ಮಾಡಿದಾಗ ಅದು ಒಂದು ವೈರಲ್ ಆಗುತ್ತೆ. ಆಮೇಲೆ ಅದು ಏಕಕಾಲದಲ್ಲಿ ಅದರದ್ದು ಆ ಕಡೆ ಇರೋದೇ ಮೂಡಿಗೆರೆ ತಾಲೂಕು. ಅಲ್ಲಿ ಹುಡುಗರು, ಒಂದು ಗೌಡಳ್ಳಿ ಅಂತ, ಆ ಭಾಗದ ಹುಡುಗರುಗಳು ಜೊತೆಗೆ ನಾನು ಸೇರ್ಕೊಂಡಿದ್ದೆ. ಎಲ್ಲರೂ ಸೇರಿ ಕಾಲಭೈರವನ ದೇವಸ್ಥಾನದ ಹತ್ರ ಬಂದಿದ್ರಿಂದ ಆ ಆನೆಗೆ ಒಂದು ಭೈರವ ಅಂತ ಹೆಸರಿಡ್ತೀವಿ. ಅದು ಲಾಸ್ಟಿಗೆ ಬೈರ ಅಂತ ಫೇಮಸ್ ಆಗ್ತದೆ. ಅದು ಎಷ್ಟು ವೈರಲ್ ಆಗ್ತದೆ ಅಂದರೆ ಇಡೀ ಎಲ್ಲ ಕಡೆನೂ ಬೈರ 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 ಅಂತ ಆಗುತ್ತೆ. ಅದೇ ಸಮಯದಲ್ಲಿ 15-20 ದಿವಸದಲ್ಲಿ ಒಂದು ಆನೆ ಆ ಮೂಡಿಗೆರೆ ಭಾಗದಲ್ಲಿ ಗೌಡಳ್ಳಿಯಿಂದ ಸ್ವಲ್ಪ ಮುಂದೆ ಒಂದು ರೋಡ್ ಸೈಡಲ್ಲಿ ಒಬ್ಬ ಅರ್ಜುನ ಅಂತ ಒಬ್ಬ ಅನಾಥ ಮನುಷ್ಯ ನಡ್ಕ ಹೋಗ್ತಾ ಇರ್ಬೇಕಾದ್ರೆ ಒಂದು ಆನೆ ಸಾಮಾನ್ಯ ಅಂದ್ರೆ ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಮಳೆಗಾಲದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಪ್ಲಾಸ್ಟಿಕ್ ತಲೆಗೆ ಮೇಲೆ ಹಾಕೊಂಡು, ಅಂದ್ರೆ ಉದ್ದನೆ ಪ್ಲಾಸ್ಟಿಕ್ಗಳು ಮಳೆಗಾಲದಲ್ಲಿ ನಾವು ಮಲೆನಾಡಲ್ಲಿ ಹಾಕೋದು. ಅವಾಗ ಒಂದು ಆನೆ ಎಡಭಾಗದಿಂದ ಬಂದು ಅವನು ಹೊತ್ಕೊಂಡು ಹೋಗಿ ಆ ಕಡೆಗೆ ಹೋಗಿ ಹೋಗ್ತದೆ, ಸಾಯಿಸ್ತದೆ. ಆಮೇಲೆ ಗೀಳಿಡ್ತದೆ. ಅದರ ಬೆನ್ನ ಮೇಲೆ
ಒಂಟೆ ತರದ ಒಂದು